ನಮ್ಮ ಜೊತೆ ಇದೀಗ ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತಹ ಡಿ.ಸಿ. ಗೌರಿಶಂಕರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಭಿಮಾನಿಗಳು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ನಾಳೆ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರ್, ಈಗ ನಿಮ್ಗೆ ಯಾವ್ದು ರೀತಿ ಫೀಲ್ ಆಗ್ತಾ ಇದೆ ಸರ್? ಅಭಿಮಾನಿಗಳು ನಾಳೆ ನಿಮ್ಮ ಹುಟ್ಟುಹಬ್ಬನ ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ. ಫೀಲ್ ಏನಿಲ್ಲ ಬಿಡೋದು, ಅಭ್ಯಾಸ ಆಯ್ತು, ನಮ್ಗಾಲೆ ಅನುಭವ ಆಗೋಯ್ತಲ್ಲ. ಇದೇನು ಮೊದಲನೇ ಕಾರ್ಯಕ್ರಮ ಅಲ್ವರ. ಕಾರ್ಯಕರ್ತರು ಅಥವಾ ನಾವು ಮಾಡೋದಾಗಲಿ, ನಮ್ಮ ಕುಟುಂಬದಿಂದ ಮಾಡೋದಾಗಲಿ, ಅಥವಾ ಅಭಿಮಾನಿಗಳು ಮಾಡೋದಾಗಲಿ, ಕಾರ್ಯಕರ್ತರು ಮಾಡೋದು ಏನು ಹೊಸ್ತಲ್ಲ, ಹಳೇದು ನಮಗೆ. ಈ ಸರಿ ಅದೇನೋ ಗೊತ್ತಿಲ್ಲ, ಈಗಾಗಲೇ ಕಾರ್ಯಕ್ರಮ ಮಾಡಿ 2-3 ವರ್ಷ ಗ್ಯಾಪ್ ಆಯಿತು. ಸೊ ನಾನು ಈ ಥರ ವಿಜೃಂಭಣೆಯನ್ನು ಮಾಡೋಕ್ಕೆ ಅವಕಾಶ ಕೊಡೋದು ಬೇಡಪ್ಪ, ಸಿಂಪಲ್ಲಾಗಿ ಕಾಮನ್ನಾಗಿ ಪೂಜೆ ಗೀಜೆ ಪುರಸ್ಕಾರ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡೆ. ಬಟ್ ಕಾರ್ಯಕರ್ತರೆಲ್ಲ ಯಾವುದೇ ಕಾರಣಕ್ಕೂ 3 ವರ್ಷ ಆಗಿದೆ. ಎಲ್ಲ ನಮ್ಮ ಹಿರಿಯ ನಾಯಕರುಗಳು ನಮ್ಮ ತಾಲೂಕಿನಲ್ಲಿ 3 ವರ್ಷ ಆಗಿದೆ, ಒಂದು ಕಾರ್ಯಕ್ರಮ ಮಾಡಲೇಬೇಕು, ನೀವು ಬಂದು ಕೈ ಮುಕ್ಕೊಂಡೋಗಿ ಸಾಕಿ, ಇನ್ನು ಮಿಕ್ಕಿದ್ದು ನಾವು ಮಾಡ್ತೀವಿ ಅನ್ನೋವಂಥದ್ದು ಚರ್ಚೆ ಆಯಿತು. ಸೊ ಹಾಗಾಗಿ ಆ ಬೇಸ್ ಮೇಲೆ ಇವತ್ತು ಅವರೇ ಎಲ್ಲ ಅವ್ರದ್ದು ಎಲ್ಲ ಅವರು ಅಡುಗೆ ಆ ಕಡೆ ಮಾಡ್ತಾವ್ರೆ, ಅಲ್ಲಿ ಅವರು ಹುಡುಗರು ನಿಂತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡ್ತಾವ್ರೆ, ಲೈಟಿಂಗ್ಸ್ ಒಬ್ಬ ಜವಾಬ್ದಾರಿ ತಗೊಂಡು ಮಾಡ್ತಾವನೆ, ಈ ಫ್ಲೆಕ್ಸೇ ಒಬ್ಬನ ಜವಾಬ್ದಾರಿ ತಗೊಂಡು ಮಾಡ್ತಾವ್ರೆ. ಎಲ್ಲರೂ ಕೂಡ ಕಾರ್ಯಕರ್ತರು ಅವ್ರದ್ದೇ ಆದಂಥ ನಿಟ್ಟಿನಲ್ಲಿ ಭಾಳ, ಅಂದರೆ ನನ್ನ ಅನುಭವದಲ್ಲಿ ಭಾಳ ಕಾರ್ಯಕ್ರಮಗಳನ್ನ, ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿದ್ದೀವಿ. ಆದರೆ ಈ ಸರಿ ವಿಶೇಷವಾಗಿ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬೇರೆ ಪಕ್ಷದವ್ರು ಕೂಡ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮ ಮಾಡುವಂಥದ್ದು ಇತಿಹಾಸ ಆಗ್ತಾಯಿತ್ತು ಇಲ್ಲಿ ಗ್ರಾಮದಲ್ಲಿ. ಈಗ ನಾವು ಅಂದ್ಕೊಳ್ತೀವಿ ಎಲ್ಲೋ ರಾಜಕಾರಣಿಗಳ ಹುಟ್ಟುಹಬ್ಬ ಅಂದರೆ ಅವರ ಕಾರ್ಯಕರ್ತರು ಇರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಆದರೆ ಪ್ರತಿಯೊಂದನ್ನು ಕೂಡ ಅಭಿಮಾನಿಗಳ ವಹಿಸ್ಕೊಂಡು ನಿಮ್ಗೆ ಯಾವುದೇ ರೀತಿ ನಿಮ್ಮ ಹುಟ್ಟುಹಬ್ಬವನ್ನು ನಮ್ಮ ಮನೆಯ ರೀತಿ ಹಬ್ಬ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ತಮ್ಗೆ ಎಷ್ಟು ಖುಷಿ ಇದೆ ಸರ್? ಈಗ MLA ಆಗಿದ್ದಾಗ ಅಷ್ಟು ಅಭಿಮಾನ ಪ್ರೀತಿ ಇರಲಿಲ್ಲ ಜನಗಳಿಗೆ. ಅಂದರೆ ಅಧಿಕಾರ ಕೊಟ್ಟಿದ್ದೀವಿ, ಕೆಲಸ ಮಾಡಲಿ ಬಿಡು ಅನ್ನೋವಂಥದ್ದಕ್ಕೆ ಅವ್ರ ಭಾವನೆ ಇತ್ತು. ಈ ಸೋತ್ನಲ್ಲ, ಈಗ ನನ್ನ ಮನೆ ಮಗ ಸೋತ್ನಲ್ಲ, ನನ್ನ ಸ್ನೇಹಿತ ಸೋತ್ನಲ್ಲ, ನಮ್ಮ ಅಣ್ತಮ್ಮ ಸೋತ್ನಲ್ಲ ಅನ್ನೋ ಮನೋಭಾವ ಅವ್ನ ಮನಸ್ಸಲ್ಲಿದೆ. ಅವ್ರ ಮನಸ್ಸಲ್ಲಿರೋಂಥದ್ದನ್ನ ಇವತ್ತು ಸುಮಾರು ಜನಕ್ಕೆ ನಾನು ಸಿಕ್ಕಿಲ್ಲ. 6 ತಿಂಗಳು 1 ವರ್ಷದಿಂದ ಕೆಲವ್ರು ನಾನು ಭೇಟಿಯಾಗಿಲ್ಲ, ಕೆಲವ್ರು ಭೇಟಿಯಾಗೋರು, ಕೆಲವ್ರು ಭೇಟಿಯಾಗಿಲ್ಲ. ಅಂಥವರೆಲ್ಲ ಈಗ ನಾಳೆ ನೋಡಲೇಬೇಕು, ಮಾತಾಡಿಸ್ಲೇಬೇಕು ಅನ್ನೋವಂಥದ್ದು. ನಾನು ಹೇಳಿದ್ನಲ್ಲ, ನನ್ನ 48 ವರ್ಷ, ನಾಳೆ 48 ವರ್ಷಕ್ಕೆ ನನಗೆ ಇತಿಹಾಸದಲ್ಲಿ ಈ ಮಟ್ಟಕ್ಕೆ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು, ಅಣ್ತಂದಿರು, ತಾಯಂದಿರು, ಅಭಿಮಾನಿಗಳು ಈ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಮಾಡೋದು ಇತಿಹಾಸ. ಈಗ ನಿಮ್ಮ ಹುಟ್ಟುಹಬ್ಬದ ಜೊತೆ ನಿಮ್ಮ ಮಗವರ ಹುಟ್ಟುಹಬ್ಬ ಕೂಡ ಆಚರಣೆ ಆಗ್ತಾ ಇದೆ, ಆದರೂ ಎಷ್ಟು ಮಟ್ಟಿಗೆ ಖುಷಿ ಇದೆ ಸರ್? ಇಲ್ಲ, ಆ್ಯಕ್ಚುಲಿ ಆತನಿಗೆ ಮಗ ನನಗೆ ಬಿಟ್ಟರೆ ಇನ್ನು ಕುಟುಂಬದಲ್ಲಿ ರಾಜಕಾರಣಕ್ಕೆ ಯಾರು ಮುಂದೆ ತರೋಲ್ಲ. ಬಟ್ ಅವನು ಮುಂದಿನ ತಿಂಗಳಿಂದ IAS ಕೋಚಿಂಗ್ ಹೋಗ್ತಾವನೆ. ಅವನು ಚೆನ್ನಾಗಿ ಓದ್ತಾನೆ, ಒಳ್ಳೆ ಸ್ಟೂಡೆಂಟ್, ಅವನು ರ್ಯಾಂಕ್ ಸ್ಟೂಡೆಂಟು. ಸೊ ಹಾಗಾಗಿ ಅವನು ಆ ರೂಟ್ನಲ್ಲಿದ್ದಾನೆ. ಸೊ ಹಾಗಾಗಿ ಅವನು ಕೂಡ IAS ನೆಕ್ಸ್ಟ್ ಮಂತು ಡೆಲ್ಲಿಲೇ ಸೆಟ್ಲ್ ಆಗ್ತಾನೆ. ಒಂದು 3 to 4 ಇಯರ್ಸ್ ಅವ್ನು ಬರೋಲ್ಲ. ಸೊ ಹಾಗಾಗಿ ಜನರು ಇವರೆಲ್ಲ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಎಲ್ಲ ಅವ್ರ ಆಶೀರ್ವಾದ ಇರಬೇಕಲ್ಲ. ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರದು, ತಾಯಂದಿರದು, ಇವರ ಆಶೀರ್ವಾದ ಬೇಕಲ್ಲ. ವಿಶೇಷವಾಗಿ ಅವರೆಲ್ಲರೂ ಆಶೀರ್ವಾದ ಮಾಡಿ ಅರ್ಸಿ ಕಳಿಸಿ ಅಂತೇಳಿ ಅವತ್ತೇ ನಾನು ಆ್ಯಕ್ಚುಲಿ 16ಕ್ಕೆ ಹುಟ್ಟಿದಬ್ಬ, ಇರಲೇಬಾರ್ದು, ಸಿಗಬಾರ್ದು ಅಂತಲೇ ನಾವು ಹೊರಗಡೆ ಹೊಟ್ಟೋಗಿದ್ದೆ ಫ್ಯಾಮಿಲಿ ಜೊತೆ. ಆದರೂ ಕೂಡ ಇವರು ಬಿಡಲಿಲ್ಲ ಕಾರ್ಯಕರ್ತರು. ಇಲ್ಲ, 28ಕ್ಕೆ ಮಗಂದೈತೆ, ಅವತಾರ ಮಾಡಲೇಬೇಕು ಅಂತ ಸೇರಿ ಇಬ್ಬರದು ಒಟ್ಟಿಗೆ ಅವರೇ ಮಾಡ್ತಾವ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಿ.ಸಿ. ಗೌರಿಶಂಕರ್ ಅವರು ಹೇಳ್ತಾ ಇರುವಂಥ ಮಾತು. ನನ್ನ ಹುಟ್ಟುಹಬ್ಬ ಹಾಗೂ ಮಗನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಒಟ್ಟಿಗೆ ಆಚರಿಸಬೇಕು, ಹಬ್ಬದ ರೀತಿ ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಕ್ಕೆ ನಾನು ಕೊಂಚ ಕೂಡ ಯೋಚನೆ ಮಾಡದೆ ಅವರು ಯಾವ ರೀತಿ ಕೆಲಸ ಮಾಡ್ತೀನಿ ಅಂದರೂ ಅದಕ್ಕೆಲ್ಲವೂ ಕೂಡ ಸಹಿ ಅಂತ ಹೇಳ್ತಾ ಬಂದಿದ್ದೇನೆ. ಅಭಿಮಾನಿಗಳು ನನ್ನ ಮೇಲಿಟ್ಟಿರುವಂಥ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.